ಕೊಡ್ಬೇಕು ನಂದಲ್ಲ ದಿನ ನನಗೆ ಇದೇ ಕೆಲಸನಾ? ಅಲ್ಲ ಸರ್, ನಿಮ್ಮ ಮೇಲೆ ಆರೋಪ ಇದೆಯಲ್ಲ ಸರ್, ಅದಕ್ಕೆ ಆರೋಪ ಮಾಡಿರೋದು ಬೇರೆ ಅವರಲ್ಲ. TV9 ಅವರು ಹರಡುವಂತ ಹಾರಿಕೆ ಸುದ್ದಿಗಳನ್ನ ಬೇರೆ ಯಾವ ಟಿವಿಗಳು ಮಾಡಲ್ಲ. ನಾನು ಇವತ್ತು ನೋಡಿ ಹೇಳ್ತಾ ಇದ್ದೀನಿ, ಇದು ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಸರ್. ಅದಕ್ಕೆ ನಿಮ್ಮ ಸ್ಪಷ್ಟೀಕರಣಕ್ಕೆ ಸ್ಪಷ್ಟೀಕರಣ ಕೇಳೋದು ಯಾಕೆಂತ ನಂಗೆ ಗೊತ್ತು. ಈ ಸ್ಪಷ್ಟೀಕರಣವನ್ನು ಅಲ್ಲಿಗೆ ಹೇಳಿ ಅಲ್ಲಿಂದ ಏನಾಗುತ್ತೆ ನಿಮಗೆ ಅದನ್ನು ಮಾಡಿಕೊಳ್ಳಿ, ಮಾಡಬೇಡ್ರಿ. ಅಲ್ಲ ಸರ್, ಅದನ್ನೇ ಕೇಳ್ತೀವಿ. ಇಷ್ಟು ದೊಡ್ಡ ರಾಷ್ಟ್ರೀಯ ಟಿವಿಗೆ ಇದು ಯೋಗ್ಯತೆ ತರುವಂತದ್ದಲ್ಲ. ನೀವೇನ್ ಹೇಳ್ತೀರೋ ಹಾಗೆ ಹಾಕ್ತಿವಿ, ಅವ್ರು ಹೇಳಿದ್ರು ಹಾಕ್ತಿವಿ ಸರ್. ನೀವು ಇಂಡಿವಿಜುವಲ್ ನಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ಆರ್ಗ್ಯುಮೆಂಟ್ ಮಾಡಕ್ಕೆ ಬಂದಿದ್ದ, ನಾನು ಹೇಳೋದನ್ನು ಕೇಳಕ್ಕೆ ಬಂದಿದ್ದ. ಅಲ್ಲ ಆಯ್ತು, ಅಲ್ಲ ನಿಮ್ಮ ಉತ್ತರ ನಿಮ್ಮ ರಿಯಾಕ್ಷನ್ ಕೇಳಿದೀವಲ್ಲ, ನಮ್ಮ ಪ್ರಶ್ನೆಗೆ ಉತ್ತರ ಮಾಡ್ಬೇಕಲ್ವಾ? ಪ್ರಶ್ನೆ ಕೇಳೋದು ನಮ್ಮ ಧರ್ಮ ಸರ್. ನಿಮ್ಮ ಈ ರೀತಿಯ ಕ್ಷುಲ್ಲಕ ಪ್ರಶ್ನೆಗಳು, ಒಂದು ಮನುಷ್ಯತ್ವ ಇಲ್ಲದಂತ ಪ್ರಶ್ನೆಗಳು, ಕೇವಲ ನಿಮ್ಗೆ ಏನೋ ಸಿಗ್ತದಲ್ಲ, ನಮ್ಮ ಟಿವಿ ದೊಡ್ಡದು ಅಂತೇಳಿ ತೋರಿಸ್ಕೊಳ್ಳೋಕೆ ಸಿಗ್ತದಲ್ಲ ಮೈಲೇಜು, ಅದಕ್ಕೆ ಬೇಕಾದಂಥ ಪ್ರಶ್ನೆಗಳನ್ನು ಕೇಳಿ ಈ ಒಂದು ಇದಕ್ಕೆ ಮಾಧ್ಯಮದ ಬಾಕಿ ಎಲ್ಲರಿಗೆ ಅಗೌರವ ಸರ್. ಇದು ಸ್ವಲ್ಪ ಗಂಭೀರವಾಗಿರುವಂಥ ವಿಚಾರ. ಗಂಭೀರವಾದಕ್ಕೆ ನಾನು ನೋಡ್ರಿ, ನಾನು ಗಂಭೀರವಾದಕ್ಕೆ ನಿಮಗೆ ಫೋನಲ್ಲಿ ಹೇಳಿದೆ ಸರ್, ಇದನ್ನು ಇನ್ವೆಸ್ಟಿಗೇಟ್ ಮಾಡಿ. ನಾನು ಇದನ್ನು ಮುಗಿಸಿ ಅಂತ ಹೇಳಿಲ್ಲ. ಈಗ ಬೇರೆಯವರೆಲ್ಲ ಮುಗಿಸಿ ಅಂತ ಹೇಳೋರಲ್ಲಿ ನಿಮ್ಮಲ್ಲಿ ಬರೋರು ಜಾಸ್ತಿ. ನಂಗೆ ಗೊತ್ತು ಎಂತ ಬಂದದನ್ನು ಮುಗಿಸಿ ಸರ್, ಏನಾದ್ರು ಮಾಡಿ ಅಂತ ಬರುವವರೇ ಸರ್. ನಾನು ನಿಮ್ಮಲ್ಲಿ ಏನಾಡಿದೆ ಓಪನ್ ಆಗಿ, ಇದೊಂದು ಭಾರಿ ಗಂಭೀರವಾದಂಥ ವಿಚಾರ ನಿಮ್ಮಲ್ಲೇ ಹೇಳಿರೋದು, ನಾನು ಪಬ್ಲಿಕ್ ಟಿವಿಯವರಲ್ಲೇ ಹೇಳಿರೋದು. ಇದನ್ನು ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ, ಇದರ ಮೂಲವನ್ನು ಅರಿಯಿರಿ, ಅರ್ಥ ಮೇಲೆ ಅದರ ಆಧಾರದಲ್ಲಿ ಮುಂದೆ ಏನು ಮಾಡಬೇಕಾ ಅದನ್ನು ಮಾಡೋಣ ಅಂತ ಹೇಳುವಂಥದ್ದನ್ನು ನಾನು ಹೇಳಿದ್ದೀನಿ. ನಾನು ಈಗಲೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ವಿಚಾರಗಳು ಗಂಭೀರ ಇದೆ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣವಾದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದಾಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನದಲ್ಲಂಥ ಸ್ವತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳೋದಿಲ್ಲ. ಇದಕ್ಕೆ ಟಿವಿಗಳು, ಕೆಲವು ಟಿವಿಗಳು ಇದ್ದಾವೆ, ಅವ್ರು ಮಾಡ್ತಾರೆ. ಸುಮ್ಮನೆ ಸದನಗಳು ಟಾರ್ಗೆಟ್ ಆಗ್ತಿದ್ದಾರೆ ಸರ್, ನೇರವಾಗಿ ಹೇಳ್ತಾ ಇದ್ದಾರೆ. ನಿಮಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಾನು ಯಾವಾಗ ಟಾರ್ಗೆಟ್ ಆಗಬೇಕು, ನನಗೆ ಯಾರ್ಯಾರು ಕಾಂಪಿಟೇಟರ್ ಅಥವಾ ನಾವು ಯಾವುದಾದ್ರು ಸ್ಥಾನಮಾನದ ಅಪೇಕ್ಷಿತರಾದರೆ, ಅಥವಾ ನಾನು ಇನ್ನೇನಾದರೂ ಲಾಭ ಸೂಟ್ ಕೇಸ್ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂಥ ಸುದ್ದಿ ಹರಡುವಂಥ ವ್ಯಕ್ತಿ ಆದರೆ ಮಾತ್ರ ನಾನು ಮಾಡಬೇಕು. ನೀವು ನನ್ನನ್ನು ಕಳೆದ 30 ವರ್ಷಗಳಿಂದ ನೋಡಿದ್ದೀವಿ. ಒಂದು ದಿನ ವ್ಯತ್ಯಾಸಗಳಾದರೆ ಕ್ಷಮೆ ಕೇಳುವಂಥದ್ದೊಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ, ಮಾಧ್ಯಮಗಳ ಎದುರು ಮಾಡಿದ್ದೀನಿ. ಆದರೆ ಮೈಲೇಜಿಗೋಸ್ಕರ ನೀವು ಇದನ್ನ ಇಲ್ಲಿಗೆ ಬಿಟ್ಬಿಡೋ ಹಂತದಲ್ಲೂ ಇಲ್ಲ, ಬಿಟ್ಬಿಡೋ ಸಾಧ್ಯನೂ ಇಲ್ಲ. ಅಲ್ಲ, ನೀವು ಹೇಳಿದ್ರೆ ನಾನು ಕೇಳಬೇಕಾಗಿಲ್ಲ, ಆರೋಪ ಬಂದರೆ ಅಗತ್ಯ ಇಲ್ಲ. ಆರೋಪ ಮಾಡುವಂಥವರು 1000 ಜನ ಇರ್ತಾರೆ. ಆರೋಪಕ್ಕೆ ಉತ್ತರ ಕೊಟ್ಟೇ ಸಾಯುವವರೆಗೆ ಬದುಕುವಂಥ ವ್ಯಕ್ತಿ ನಾನಲ್ಲ. ಹಂಗಲ್ಲ ಸರ್, ಒಂದು ಆರೋಪ ಬಂದಿದೆ ಅಂತಂದ್ರೆ ಆರೋಪ ಸತ್ಯನ ಸುಳ್ಳ ಅಂತ ನೀವು ಹುಡುಕಿ ಅಂತ ನಿಮಗೆ ಹೇಳ್ತಾ ಇದ್ದೀವಿ. ನೀವು ಜವಾಬ್ದಾರಿಯಿಂದ ನುಣುಚಿಕೊಳ್ತೀರಾ? ಇಲ್ಲ, ಪ್ರಶ್ನೆ ಕೇಳಿದವರು ನಿಮಗೆ ಹುಡುಕಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನಗಳು ನಿಮ್ಮಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಒಂದು ಉತ್ತರ ಹೇಳಿ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಮಾಡ್ತೀನಿ. ನಾನು ನಿಮ್ಮನ್ನೆಲ್ಲ ಕೆಳಗೆ ನೋಡಿದೆ, ನೀವು ಆ ಬಿಸಿಲಲ್ಲಿ ಇರಬಾರ್ದು ಅಂತ ಹೇಳೋದಕ್ಕೆ ನಾನು ಬಂದೆ. ಇಲ್ಲದ್ರೆ ನಾನೊಬ್ಬ ಕಳ್ಳ ಆದರೆ ನಾನು ಬಾಗಿಲು ಹಾಕಿ ಸಾಯಂಕಾಲವರೆಗೆ ಇರ್ಬೋದು. ನಾಳೆಗೆ ಇವತ್ತಿನ ನ್ಯೂಸು, ನಾಳೆ ಹಳೆ ನ್ಯೂಸ್ ಅಲ್ವಾ? ಗೊತ್ತಾಗುತ್ತೆ ಸರ್, ನಿಮ್ಮ ಮೇಲೆ ಎಲ್ಲ ಗೌರವ ಇಟ್ಟು ನಾನು ಬಂದಿದ್ದೀನಿ. ನಿಮ್ಮ ಹಂತದಲ್ಲಿ ಒಂದಷ್ಟು ಪ್ರಯತ್ನಗಳಾಗಬೇಕಾಗಿದೆ ಸರಿ ಅಂತ ಏನು ಮಾಡ್ತೀರಾ ಅಂತ ಹೈಕಮಾಂಡ್? ನಾನು ಇದರ ಬಗ್ಗೆ ಏನೂ ಮಾಡಲ್ಲ, ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರನ್ನು ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ ಹೊರತು ರಾಜ್ಯ ಮಟ್ಟದಲ್ಲಿ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಾನು ಎಲ್ಲವನ್ನು ನೋಡಿ ಈ ಸ್ಥಾನಕ್ಕೆ ಬಂದವನು. ಇವಾಗ ಯಾರಾದರೂ ಮಾತಾಡಿದ್ರೆ ಸರ್? ಯಾರು ನಿಮ್ಮಲ್ಲಿ ಹೇಳಕ್ಕಾಗಲ್ಲ ಸರ್, ಎಲ್ಲವನ್ನು ನಿಮ್ಮಲ್ಲಿ ರಾಜ್ಯಾಧ್ಯಕ್ಷರ ಜೊತೆಗೆ ಏನಾದ್ರು ಮಾತಾಡ್ತೀರಾ ಸರ್ ಈ ಬಗ್ಗೆ? ಯಾವಾಗ ಅದ್ರ ಬಗ್ಗೆ ಈ ವಿಚಾರ ನೀವು ಅವ್ರಲ್ಲಿ ಹೇಳಿ ಮಾತಾಡ್ತಿದ್ರೆ ಏನ್ರಿ ನೀವು? ಅಲ್ಲ, ನೀವೇ ಅರ್ಥ ಮಾಡಿಕೊಳ್ಬೇಕು. ನಾನು ಇದರ ಬಗ್ಗೆ ಯಾವುದೇ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ರಾಮನಲ್ಲಿ, ಸೋಮನಲ್ಲಿ, ಅಧ್ಯಕ್ಷರಲ್ಲಿ, ವಿಪಕ್ಷ ನಾಯಕರಲ್ಲಿ ಯಾವ ಪ್ರಶ್ನೆ ಸರ್ ಇದು? ಸರ್, ಈಗ ಇದ್ರ ನಡುವೆ